ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದಿನ ಆಯ್ತು. ಇನ್ನ ಏನು ಜಗಳ ಆಗಿಲ್ಲ, ಏನು ನಡೀತಾ ಇಲ್ವಲ್ಲ, ಕೋಪ ಮನಸ್ತಾಪ ಹಾರಾಟ ಚೀರಾಟ ಏನು ಬರ್ತಾ ಇಲ್ವಲ್ಲ, ಯಾಕೆ ಹಿಂಗ ಆಗಿದೆ? ಈ ಸರಿ ಬಿಗ್ ಬಾಸ್ ಡಮಾರ್ ಹಂಗಾಯ್ತು ಹಿಂಗಾಯ್ತು, ಈ ಸರಿ ಏನಂತ ಮಜಾ ಸಿಗಲ್ಲ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಇಟ್ಸ್ ರಾಂಗ್ ಅಂತ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು ಮತ್ತೆ ಪ್ರೂವ್ ಮಾಡಿದ್ದಾರೆ. ಸ್ಟಾರ್ಟ್ ಆಗಿ ಇನ್ನೂ ಒಂದಿನ ಆಗಿಲ್ಲ, ಒಂದು ಎಪಿಸೋಡ್ ಆಗಿದೆ. ಆವಾಗಲೇ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋನಲ್ಲಿ ಏನಿದೆ ಅಂದರೆ ನೀವೇ ನೋಡಿ. ಕಾವ್ಯ ಮತ್ತು ಗಿಲ್ಲಿ, ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ. ಹೋಗಿ ಬರ ಅಂತೆಲ್ಲ ಕರೆದ್ಬಿಡ್ತಾ ಇದ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂಗೆಲ್ಲ ನಡೀತಾ ಇದೆ ಅಂತ. ಜಸ್ಟ್ ಒಂದು ಎಪಿಸೋಡ್ ಅಷ್ಟೇ ಆಗಿದ್ದು, ಯಾವ ತರ ಮಾತುಗಳು ನಡೀತಾ ಇದೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಈಗ ತಾನೇ ಒಂದು ವಿಡಿಯೋನ ಮಾಡಿದ್ದೆ ನಾನು, ರೀಸೆಂಟ್ ವಿಡಿಯೋ. ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಅವ್ರು ಹಿಂಗೆ ಇರ್ತಾರೆ, ಎಲ್ಲರ ಜೊತೆ ನಾಜೂಕಾಗೆ ಮಾತಾಡ್ತಾ ಇದ್ದಾರೆ. ಅವ್ರ ಕೋಪ ಗೀಪ ಬರಲ್ವಾ, ಈಗ ಕ್ಲಾಶ್ ಆಗುತ್ತಾ ಅವ್ರಿಗೆ ಅವ್ರ ವಿಚಾರದಲ್ಲಿ ಅಂತ ನಾನು ಈಗ ತಾನೇ ಒಂದು ವಿಡಿಯೋ ಮಾಡಿ ಹೇಳಿದೆ. ಅದಾಗಿದ್ದ ಒಂದು 4-5 ಅವರಲ್ಲೇ ಅವರು ಈಗ ಸ್ವಲ್ಪ ಅವ್ರ ಕೋಪನ ವ್ಯಕ್ತಪಡಿಸಿದ್ದಾರೆ. ಮರ್ಯಾದೆ ಪ್ರಶ್ನೆ ವಿಚಾರ ಬಂದಿದೆ, ಜಗಳ ಸ್ಟಾರ್ಟ್ ಆಗಿದೆ. ಗಿಲ್ಲಿ ನಟ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೂಡ ಕೌಂಟರ್ ಕೊಟ್ಟರು. ಗೊತ್ತಿರೋದಕ್ಕೆ ನಾನು ಮರ್ಯಾದೆ ಕೊಡ್ತಾ ಇರೋದು ದೊಡ್ಡವರು ಅಂತ, ಇಲ್ಲ ಅಂದಿದ್ರೆ ಹೋಗೇ ಬಾರೆ ಅಂತ ಕರೆದು ಬಿಡ್ತಾ ಇದ್ದೆ ಅಂತ ಬಂತು ಮಾತು. ನಡೆಯುತ್ತೆ, ಸಿಕ್ಕಾಪಟ್ಟೆ ನಡೆಯುತ್ತೆ. ಕೆಲವ್ರಿಗೆ ಜಗಳ ಆಗಿಲ್ವಲ್ಲ ಅಂತ ಒಂದಷ್ಟು ವೀಕ್ಷಕರು ಕಾಯ್ತಾ ಇದ್ರು, ಒಂದಷ್ಟು ಆಡಿಯನ್ಸ್ ಇದ್ದಾರೆ, ಜಗಳ ನೋಡೋಕ್ಕೆ ಅಂತಾನೆ ಇದ್ದಾರೆ. ಇನ್ಫ್ಯಾಕ್ಟ್ ತಪ್ಪಲ್ಲ, ಕೆಲವರು ಅದನ್ನ ಬಯಸ್ತಾರೆ. ಸುಮಾರು ಜನ ಸೋಷಿಯಲ್ ಮೀಡಿಯಾನಲ್ಲಿ ಜಗಳ ಆಗಿಂದಲೇ ನೋಡೋರೆ ಸುಮಾರು ಜನ ಇದ್ದಾರೆ. ಇನ್ನು ಕೆಲವರು ಅವ್ರ ಫಾಲೋವರ್ಸ್, ಅವ್ರ ಸಪೋರ್ಟರ್ಸ್ ಪರ್ಸ್ನಲ್ ಆಗಿ ಅವ್ರ ಕಂಟೆಸ್ಟೆಂಟ್ಗಳ ಪರವಾಗಿ ನಿಂತ್ಕೋತಾರೆ, ಆ ಥರದವರು ಇದ್ದಾರೆ. ಇನ್ನು ಕೆಲವರು ಯಾರು ಯಾವ ರೀತಿ ಮಾತಾಡ್ತಾರೆ, ಅವ್ರ ವ್ಯಕ್ತಿತ್ವ ಏನು ಅದನ್ನ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡಿ ಅವರಿಂದ ನಿಂತ್ಕೋತಾರೆ, ಅವ್ರಿಗೆ ಸಪೋರ್ಟಿವ್ ಆಗಿ. ಸೊ ಇನ್ನು ಏನೇನೆಲ್ಲ ನಡೆಯುತ್ತೆ ಗೊತ್ತಿಲ್ಲ. ಜಸ್ಟ್ ಒಂದು ಎಪಿಸೋಡ್ ಅಷ್ಟೇ ಆಗಿರೋದು, ಆವಾಗಲೇ ಈ ಥರ ಹೈಪ್ ಸ್ಟಾರ್ಟ್ ಆಗಿದೆ ಜಗಳಗಳು. ಸೊ ಇನ್ನು ಇದು ಎಲ್ಲೆಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಇದ್ರ ಜೊತೆ ನಮ್ಮ ಕಾಕ್ರೋಚ್ ಸುದ್ದಿ ಅವರು ಕೂಡ ಇದ್ದಾರೆ. ಅವರು ಸ್ವಲ್ಪ ನೋಡೋಕೆ ರಗಡ್ ಆಗಿ, ಅವ್ರ ಮಾತಿನ ಶೈಲಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಅವರು ಏನಾದರೂ ಮುಂದಿನ ದಿನಗಳಲ್ಲಿ ಟಾಸ್ಕು ಅದು ಇದು ಅಂತ ಬಂದಾಗ ಅಥವಾ ಈಗೋ ಕ್ಲಾಶ್ ಆದಾಗ ಅವ್ರು ಆಡೋ ಮಾತುಗಳು ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ. ಬಟ್ ಈ ಮನೆಯಲ್ಲಿ ಮಾತು ಅಂತ ಬಂದರೆ ಏನಾದರೂ ಈಗೋ ಟಾಸ್ಕು ಸ್ವಲ್ಪ ಸ್ಟ್ರಿಕ್ಟು ವೈಲೆನ್ಸ್ ಮಾತಲ್ಲಿ ಅಥವಾ ವಾಟ್ ಎವರ್, ಕೋಪ ಅಂತ ಬಂದರೆ ಜಾಸ್ತಿ ಹೈಲೈಟ್ ಆಗೋದು ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು. ಅದು ಫಸ್ಟ್ ಎಪಿಸೋಡ್ ಮುಗಿದಿದೆ, ಸೆಕೆಂಡ್ ಎಪಿಸೋಡ್ ಇವತ್ತು ಬರುತ್ತೆ. ಆಲ್ರೆಡಿ ಪ್ರೂವ್ ಆಗೋಗಿದೆ. ಯಾಕಂದರೆ ಕಲರ್ಸ್ ಕನ್ನಡ ಅವರು ಪ್ರೋಮೋನಲ್ಲಿ ಹೇಳಿದ್ದಾರೆ, ನೀವು ನೋಡಿದ್ರೆ. ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಅವರು ಮಾತಾಡಿದ್ದು ಕರೆಕ್ಟಾ ಇಲ್ವಾ, ಅಥವಾ ಗಿಲ್ಲಿ ನಟ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ? ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನನ್ನ ಪ್ರತಿಯೊಂದು ಅಪ್ಡೇಟ್ಸು ನಿಮ್ಮ ಹತ್ರ ಬರಬೇಕು ಅಂದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಂಡ್ರೆ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಹತ್ರ ಬಂದು ಸೇರುತ್ತೆ. ಇದೇ ಥರ ಪ್ರತಿದಿನ ಹಲವಾರು ಬಿಗ್ ಬಾಸ್ ವೀಡಿಯೋಸ್ನ, ಬಿಗ್ ಬಾಸ್ ಅಪ್ಡೇಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನಿಮ್ಮ ಮುಂದೆ ತಂದಿಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ. ಈ ಪ್ರೋಮೋನಲ್ಲಿ ಆದಂಥ ವಿಚಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ವೀಡಿಯೋನು ನಿಮ್ಮ ಮುಂದೆ ನಾನು ತರ್ತಾ ಹೋಗ್ತೀನಿ ಅಂತ ಹೇಳ್ತಾ, ಮತ್ತೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋ ತನಕ ಥ್ಯಾಂಕ್ ಯು.